ದೇಶದ ಅತ್ಯಂತ ಮಹತ್ವಾಕಾಂಕ್ಷೆಯ ಮೂಲಸೌಕರ್ಯ ಯೋಜನೆಗಳಲ್ಲಿ ಒಂದಾದ ಕಾಶ್ಮೀರದ ಝೋಜಿಲ್ಲಾ ಸುರಂಗವು ಮಂಗಳವಾರ ಒಂದು ಪ್ರಮುಖ ಮೈಲುಗಲ್ಲು ಸಾಧಿಸಿದೆ. ವಿಶ್ವದ ಅತಿ ಉದ್ದದ ಸಿಂಗಲ್ ಟ್ಯೂಬ್ ಟೂ-ವೇ ಬೈಪಾಸ್ನ ಎರಡು ತುದಿಗಳನ್ನು ಸಂಪರ್ಕಿಸುವ ಸುರಂಗದ ಅಂತಿಮ 2.5 ಮೀಟರ್ಗಳನ್ನು ನಿಯಂತ್ರಿತ ಸ್ಫೋಟದ ಮೂಲಕ ತೆರವುಗೊಳಿಸಲಾಯಿತು. ಈ ಸಾಧನೆಯೊಂದಿಗೆ ಕಾಶ್ಮೀರ ಮತ್ತು ಲಡಾಖ್ ನಡುವೆ ಎಲ್ಲಾ ಹವಾಮಾನಗಳಲ್ಲೂ ಸಂಪರ್ಕವನ್ನು ಒದಗಿಸುವ ಸುರಂಗವು ಪೂರ್ಣಗೊಳ್ಳುವ ಹಂತಕ್ಕೆ ತಲುಪಿದೆ. और नेशन के लिए बहुत बड़ा अचीवमेंट है. इसके बाद में जो हम कंस्ट्रक्शन करेंगे पौने 2 साल के अंदर में कंप्लीट टनल को हम कंप्लीट कर देंगे. इंजीनियरिंग के हिसाब से ये एक बहुत बड़ी अचीवमेंट है, क्योंकि इस टफ टेरेन में इस खासकर हार्श विंटर जो हमें यहाँ होता है, यहाँ 11-10 मीटर बर्फ गिरती है, और इस हाई ऑल्टीट्यूड में काम करना itself is a very great achievement for us to engineers. ಮಧ್ಯ ಕಾಶ್ಮೀರದ ಗಂದೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ನಿಂದ ಲಡಾಖ್ನ ಡ್ರಾಸ್ ಜಿಲ್ಲೆಯ ಮಿನಿ ಮಾರ್ಗ್ವರೆಗೆ ಸುರಂಗವನ್ನು 11,000 ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿ ನಿರ್ಮಿಸಲಾಗುತ್ತಿದೆ ಮತ್ತು ಇದು ಪೂರ್ಣಗೊಂಡ ನಂತರ 9 ಮೀಟರ್ಗಳಿಗಿಂತ ಹೆಚ್ಚು ಅಗಲವಿರುತ್ತದೆ. ಇದು ಲಡಾಖ್ಗೆ ವರ್ಷಪೂರ್ತಿ ಸಂಪರ್ಕವನ್ನು ಒದಗಿಸುತ್ತದೆ ಮತ್ತು ಪ್ರಯಾಣದ ಸಮಯವನ್ನು ಕೇವಲ 15 ನಿಮಿಷಗಳಿಗೆ ಇಳಿಸುತ್ತದೆ. It is an iconic project. It is a national pride. Actually, in Asia, it is longest bidirectional single tube at this height. This gives all-weather connectivity to us, and it uplifts the lifestyle of the people in the area and give very thorough connectivity towards the Ladakh from Kashmir. ಕಾರ್ಯರೂಪಕ್ಕೆ ಬಂದ ನಂತರ ಈ ಯೋಜನೆಯು ಭಾರೀ ಹಿಮಪಾತದಿಂದಾಗಿ ಪ್ರತಿ ವರ್ಷ 3 ತಿಂಗಳ ಕಾಲ ಸಂಚಾರಕ್ಕೆ ಮುಚ್ಚಲ್ಪಡುವ ಅಪಾಯಕಾರಿ ಝೋಜಿಲ್ಲಾ ಪಾಸ್ನಾದ್ಯಂತ ನಾಗರಿಕ ಮತ್ತು ಮಿಲಿಟರಿ ಚಲನಶೀಲತೆಯನ್ನು ಹೆಚ್ಚಿಸುತ್ತದೆ. ಈ ಸುರಂಗವನ್ನು ಫೆಬ್ರವರಿ 2028ರಲ್ಲಿ ಸಾರ್ವಜನಿಕರಿಗೆ ಮುಕ್ತಗೊಳಿಸುವ ಸಾಧ್ಯತೆ ಇದೆ.